ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ ವಾರ ತಮ್ಮ ವ್ಯಕ್ತಿತ್ವದಲ್ಲಿ, ತಮ್ಮ ಆಟದಲ್ಲಿ ಅದ್ಭುತ ಬದಲಾವಣೆ ಮಾಡಿಕೊಂಡಿದ್ದರು ರಾಜಮಾತೆ ಅಶ್ವಿನಿ ಗೌಡ ಅವರು. ಅದರ ಪ್ರತಿಫಲ ಅನ್ನೋ ಹಾಗೆ ಕಿಚ್ಚನ ಪಂಚಾಯಿತಿನಲ್ಲಿ ವಾರದ ಎಲಿಮಿನೇಷನ್ನಲ್ಲಿ ಅವರು ಮೊದಲನೆಯವರಾಗಿ ಪಾರಾಗಿದ್ದರು. ಆದರೆ ಅದೇ ವಿಚಾರಕ್ಕೂ ಏನೋ 8ನೇ ವಾರದ ಪ್ರಾರಂಭದಲ್ಲಿ ರಾಜಮಾತೆಯ ಗತ್ತು ಮತ್ತೆ ಅವರಲ್ಲಿ ವಾಪಸ್ ಬಂದಿರೋ ಸೂಚನೆ ಕಾಣಿಸ್ತಾ ಇದೆ. ಇಲ್ಲಿ ಈ ವಾರದ ನಾಮಿನೇಷನ್ಸ್ಗೆ ಬಿಗ್ ಬಾಸ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಮನೆಯವರು ಯಾರನ್ನ ಸೂಕ್ತ ವ್ಯಕ್ತಿ ಅಂತ ಆಯ್ಕೆ ಮಾಡ್ತಾರೋ ಅವ್ರಿಗೊಂದು ಶಿಕ್ಷೆ ಕೊಟ್ಟು ಅವರು ಆ ಶಿಕ್ಷೆನ ನಿಭಾಯಿಸೋದ್ರ ಮೇಲೆ ಅವರ ನಾಮಿನೇಷನ್ಸ್ ಇಂದ ಪಾರಾಗೋ ರೀತಿ ಒಂದು ಪ್ರಕ್ರಿಯೆ ಮಾಡಿದ ಹಾಗೆ ಕಾಣಿಸುತ್ತೆ. ಮನೆಯ ಮೂಲ ನಿಯಮ ಹೆಚ್ಚು ಉಲ್ಲಂಘನೆ ಮಾಡೋರು ಯಾರು ಅಂತ ಬಿಗ್ ಬಾಸ್ ಕೇಳಿದ ಪ್ರಶ್ನೆಗೆ ತುಂಬಾ ಜನ ಸ್ಪರ್ಧಿಗಳು ಗಿಲ್ಲಿಯ ಸಹಿತ ಅಶ್ವಿನಿ ಅವರ ಹೆಸರು ಹೇಳಿದ್ದಾರೆ. ಅದಕ್ಕೆ ಅಶ್ವಿನಿ ಅವರಿಗೆ ಶಿಕ್ಷೆಯಾಗಿ ಬಿಗ್ ಬಾಸ್ ಸದಸ್ಯರ ಮುಂದೆ ಬಸ್ಗೆ ಹೊಡೆದು ಕ್ಷಮೆ ಕೇಳೋ ಶಿಕ್ಷೆ ಕೊಟ್ಟಿದ್ದಾರೆ. ಇಲ್ಲಿ ಅವರು ಗಿಲ್ಲಿ ಮುಂದೆ ಬಸ್ಗೆ ಹೊಡೆಯೋಕೆ ಬಂದಾಗ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ನಿನ್ನನ್ನು ಸೋಲಿಸಿದೆ ಅನ್ನೋ ರೀತಿ ಕೂತಿರೋದು ನೋಡಿ, ನೀನು ದೌಲತ್ತು ದಿಮಾಕು ನನ್ನ ಹತ್ರ ಬೇಡ, ಕಾಲಿಳಿಸು ಅಂತ ಹೇಳಿದ್ದಾರೆ. ಅದಕ್ಕೆ ಒಪ್ಪದ ಗಿಲ್ಲಿ ನಾನು ಹೆಂಗಾದ್ರೂ ಕೂತ್ಕೋಬಹುದು ಅಂತ ತಿರುಗೇಟ್ ನೀಡಿದ್ರೆ ಅದಕ್ಕೆ ಅಶ್ವಿನಿ ಅವರು ಇದು ನಿನ್ನ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಗಿಲ್ಲಿ ಅವರು ಹಾಗಿದ್ರೆ ಕ್ಷಮೆ ಕೇಳೋದೇ ಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ಬಳಿ ಏನಾದರೂ ಪರ್ಸನಲ್ ವಿಚಾರ ಮಾತಾಡೋಕೆ ಬಂದಿದ್ದು ಗಿಲ್ಲಿ ಅವರು ಇದೇ ರೀತಿ ಕೂತಿದ್ರೆ ಆಗ ಅಶ್ವಿನಿ ಅವರು ಗಿಲ್ಲಿದು ದಿಮಾಕು ಅವರು ಕೂತಿರೋ ಭಂಗಿ ಸರಿ ಇಲ್ಲ ಅಂತ ಹೇಳಬಹುದಿತ್ತು. ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ಮುಂದೆ ತಮ್ಮ ತಪ್ಪಿಗೆ ಬಿಗ್ ಬಾಸ್ ಕೊಟ್ಟ ಶಿಕ್ಷೆನ ನಿಭಾಯಿಸಬೇಕಾಗಿತ್ತು ಅಷ್ಟೇ. ಇಲ್ಲಿ ಗಿಲ್ಲಿ ಹೇಗೆ ಕೂತಿದ್ದಾರೆ ಅನ್ನೋದು ಪರಿಗಣನೆಗೆ ಬರೋದೇ ಇಲ್ಲ. ಅಷ್ಟಕ್ಕೂ ಗಿಲ್ಲಿ ಅವರು ಇವರಿಗೆ ಅವಮಾನಕಾರಿ ಆಗೋ ಹಾಗೆ ಇಲ್ಲಿ ಕೂತಿಲ್ಲ. ಹೌದು, ಗಿಲ್ಲಿ ಅವರು ಮುಂಚಿನಿಂದಾನೂ ಅಶ್ವಿನಿ ಅವರಿಗೆ ಉರಿಸೋದ್ರಲ್ಲಿ ಮಜಾ ತಗೊಂಡೇ ಬಂದಿದ್ದಾರೆ. ಇಲ್ಲೂ ಕೂಡ ಅವರಿಗೆ ಉರಿಸಿ ಅವರಿಗೆ ಬಸ್ಗೆ ಹೊಡೆಯದ ಹಾಗೆ ಮಾಡೋಕೆ ಕಾಲ್ ಮೇಲೆ ಕಾಲು ಹಾಕಿ ಕೂತಿದ್ದಾರೆ. ಇದನ್ನ ಒಂದು ಸ್ಟ್ರಾಟಜಿ ಅಂತ ಅನ್ಬಹುದು. ಇದಕ್ಕೆ ಅಶ್ವಿನಿ ಗೌಡ ಅವರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಮೇಲೆ ಅಶ್ವಿನಿ ಗೌಡ ಅವರ ಲಾಭ ನಷ್ಟ ನಿಂತಿದೆ. ಅಶ್ವಿನಿ ಗೌಡ ಅವರು ಕಳೆದ ವಾರದಿಂದ ತಾವು ಒಗ್ಗೂಡಿಸ್ಕೊಂಡಿರೋ ಬದಲಾದ ವ್ಯಕ್ತಿತ್ವನ ಹಾಗೆ ಮುಂದುವರಿಸೋ ಹಾಗಿದ್ರೆ ಇಲ್ಲಿ ಹೇಗೆ ಕೂತಿದ್ದಾರೆ ಅನ್ನೋದನ್ನ ಬದಿಗಿಟ್ಟು ಬಸ್ಗೆ ಹೊಡೆದು ಹೋಗಬೇಕಾಗಿತ್ತು. ಇಲ್ಲಿ ಅವರು ಮತ್ತೆ ಎಲ್ಲೋ ತಮ್ಮ ರಾಜಮಾತೆಯ ಗತ್ತಿಗೆ ಪ್ರಾಶಸ್ತ್ಯ ಕೊಡ್ತಾ ಹಳೆಯ ಆಟಕ್ಕೆ ಮರಳ್ತಾ ಇದ್ದಾರೆ ಅನ್ನೋದೇ ಇಲ್ಲಿಯ ಪ್ರಶ್ನೆ. ಇದರಿಂದ ಇಲ್ಲಿ ಗಿಲ್ಲಿಗೆ ಯಾವ ನಷ್ಟನೂ ಇರೋದಿಲ್ಲ. ಬದಲಾಗಿ ಅಶ್ವಿನಿ ಅವರ ಹೊಸ ಶೈಲಿ ಆಟಕ್ಕೆ ಇದು ಬ್ರೇಕ್ ಕೊಟ್ಟು ಅವರಿಗೆ ಮತ್ತೆ ತಡೆನ ನೀಡಬಹುದು ಅನ್ನೋದು ನಮ್ಮ ಅಂಬೋಣ. ಜೊತೆಗೆ ಇಲ್ಲಿ ನೀವು ಗಮನಿಸಿದ್ರೆ ಗಿಲ್ಲಿಗೆ ಗುಲಾಮ ಅನ್ನೋ ಕೊರಳಪಟ್ಟಿ ಕೊಟ್ಟಿದ್ದಾರೆ. ಇದು ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇದನ್ನ ಅಶ್ವಿನಿ ಗೌಡ ಅವರು ಕೂಡ ಕೊಟ್ಟಿರಬಹುದು. ಹಾಗಾಗಿ ಅದೇ ವಿಚಾರಕ್ಕೆ ಗಿಲ್ಲಿ ಇಲ್ಲಿ ತಮಾಷೆಗೆ ಗುಲಾಮ ಪಟ್ಟಿ ಕೊಟ್ಟಿರೋರನ್ನೇ ನನ್ನ ಮುಂದೆ ಮಂಡಿ ಊರಿಸ್ತಾ ಇದ್ದೀನಿ ಅನ್ನೋ ರೀತಿ ಅಥವಾ ಗುಲಾಮ ಒಡೆಯರ ವಿರುದ್ಧ ತಿರುಗಿ ಬಿದ್ದ ಅನ್ನೋ ರೀತಿ ಕೂಡ ಇದನ್ನ ಮಾಡ್ತಾ ಇರಬಹುದು. ಒಟ್ಟಿನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ಹಣಾಹಣಿ ಮುಂದುವರಿತಾ ಇರೋದು 8ನೇ ವಾರದಲ್ಲಿ ವೀಕ್ಷಕರಿಗೆ ಒಳ್ಳೆ ಮನರಂಜನೆ ಕೊಡ್ತಾ ಇದೆ ಅಂದರೆ ಯಾವ ತಪ್ಪು ಇಲ್ಲ. ನೋಡೋಣ ಎಪಿಸೋಡ್ನಲ್ಲಿ ಘಟನೆಯ ಬಗ್ಗೆ ಹೆಚ್ಚು ನಿಖರತೆ ನಮಗೆ ತಿಳಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.